ಪತ್ರಕರ್ತರಿಗೆ ಸ್ವಾಗತ ಕೋರ್ತಾ ಬೆಸ್ಟ್ ಆಕ್ಟ್ರೆಸ್ ಡೆಬ್ಯೂ ಯಶಾ ಶಿವಕುಮಾರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ತ್ರಿಪುರಾಂಬ ಅವಾರ್ಡ್ ಗೋಸ್ ಟು ಯಶಾ ಶಿವಕುಮಾರ್ ಮಾನ್ಸೂನ್ ರಾಗ ಸಿನಿಮಾಗಾಗಿ. ಪ್ರದರ್ಶನ ಕಾಣ್ತಾ ಇದೆ. ನಮ್ಗೆ ಒಳ್ಳೆ ಫೀಡ್ಬ್ಯಾಕ್ ಸಿಕ್ಕಿದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಡ್ ಎಸ್ಪೆಷಲಿ ಫಿಲ್ಮ್ ಕ್ರಿಟಿಕ್ಸಿಂದ. ಸೊ ಅತ್ಯುತ್ತಮ ಯೂಟ್ಯೂಬರ್ ಅವಾರ್ಡ್ ಗೋಸ್ ಟು ವಿಕಾಸ್ ವಿಕಿಪೀಡಿಯಾ. ಮುದ್ದುಕುಮಾರ ಎಲ್ಲ ವಿಷಯದಲ್ಲೂ ಕೂಡ ಎಂಟರ್ಟೈನ್ ಮಾಡ್ತಾ ಇರ್ತಾರೆ. ಕಂಗ್ರ್ಯಾಚುಲೇಷನ್ಸ್ ವಿಕಾಸ್. ಓಕೆ, ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಮಾಡಿದ ಆರ್ಟ್ನ ರೆಕಗ್ನೈಸ್ ಮಾಡಿ ಅವಾರ್ಡ್ ಕೊಟ್ಟಿದ್ದಕ್ಕೆ ಅಸೋಸಿಯೇಷನ್ಗೆ ತುಂಬ ಥ್ಯಾಂಕ್ಸ್. ಪ್ಲಸ್ ನಾನು ಚಿಕ್ಕವನಿದ್ದಾಗಿಂದ ಸಾಕಷ್ಟು ಆರ್ಟಿಸ್ಟ್ನ ಬರೀ ನಾನು ಟಿ ವಿನಲ್ಲಿ ಥಿಯೇಟ್ರಲ್ಲಿ ನೋಡಿದ್ದೆ. ಇವಾಗ ಎಲ್ಲರೂ ಒಟ್ಟಿಗೆ ಒಂದೇ ಸರಿ ನೋಡ್ತಾ ಇದ್ದೀನಿ. ಸಾಕಷ್ಟು ಖುಷಿ ಆಗ್ತಾಯಿದೆ ನನಗೆ. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ರಿಕ್ವೆಸ್ಟ್ ಒಂದೇ, ಮಾಲ್ತಿನ ಪದೇ ದಯವಿಟ್ಟು ಹಾರಿಸಬೇಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಸೌತ್ ಇಂಡಿಯನ್ ಮೂವೀಸ್ಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಅತ್ಯುತ್ತಮ ಯೂಟ್ಯೂಬರ್ ಯಾರಾದರೂ ಗೆಸ್ಟ್ ಮಾಡ್ತೀರಾ? ಪರಮೇಶ್ವರ್ KS ಪ್ಲೀಸ್ ಕಾ. ಪರಮೇಶ್ವರ್ KS ಅವ್ರಿಗೆ ಪರಮೇಶ್ವರ್ ಅವರ ಪರವಾಗಿ ರಾಕೇಶ್ ಅವರು ಈ ಅವಾರ್ಡ್ ಅನ್ನ ಪಡಿಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಪರಮೇಶ್ವರ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಅವರೇ, ಅವರ ಪ್ರಯುಕ್ತ ತಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಾ. ಥ್ಯಾಂಕ್ ಯು. ಅತ್ಯುತ್ತಮ ಕಲಾ ನಿರ್ದೇಶನ ಪ್ರಶಸ್ತಿಯನ್ನ ಗಳಿಸಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ವಿಕ್ರಾಂತ್ ರೋಣ ಸಿನಿಮಾಗಿ ಶಿವಕುಮಾರ್ ಅವರು. ಕಂಗ್ರ್ಯಾಚುಲೇಷನ್ ಸರ್. ಒಂದು ಮಾತೇನಾದ್ರು ಥ್ಯಾಂಕ್ ಯು ಹೇಳಿ ಸರ್. ಖುಷಿಯಾಗಿಲ್ವಾ? ಥ್ಯಾಂಕ್ ಯು. ವಾ, ಹಾಂ ಮತ್ತೆ ನಾನೇ ಬರ್ತೀನಿ. ಕೇಳಿಸ್ತಿಲ್ಲ ಹೇಳಿದ್ರಲ್ಲ ಅದನ್ನೇ. ಈ ಥರ ದೊಡ್ಡ ಸ್ಟೇಜ್ ಹಾಕ್ತೀನಿ, ಬಟ್ ಸ್ಟೇಜ್ ಮೇಲೆ ನಿಂತು ತುಂಬ ಭಯ ನನಗೆ. ನಮಗೆ ಆಸೆ ಇದೆ ಸ್ಟೇಜ್ ಹಾಕೋದು ಮಾತ್ರ ಅಲ್ಲ, ಈ ಸ್ಟೇಜಲ್ಲಿ ಪ್ರತಿ ಸಲ ಬರಬೇಕು ಅಂತ ಹೇಳಿ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅತ್ಯುತ್ತಮ ಸಾಹಸ ನಿರ್ದೇಶನ ಅವಾರ್ಡ್ and the award goes to ವಿಕ್ರಮ್ ಕಾಂತಾರ ಸಿನಿಮಾಗ ವಿಕ್ರಮ್ ಅವರು. ಕಾಂತಾರ ಸಿನಿಮಾಗೆ ರಿಷಬ್ ಶೆಟ್ಟಿ ಅವರ ಮುಖದಲ್ಲಿ ಮಂದಹಾಸ ಡಬಲ್ ಆಗ್ತಾ ಇದೆ. ವಿಕ್ರಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅತ್ಯುತ್ತಮ ಸಾಹಸ ನಿರ್ದೇಶನ ಅವಾರ್ಡ್ ಅನ್ನು ಪಡೆದಿದ್ದಾರೆ. ಆಕ್ಷನ್ ಮಾಡಿಸಿರೋರು ಬರ್ತಾ ಇಲ್ಲ, ಹಾಗಾಗಿ ಆಕ್ಷನ್ ಮಾಡಿರೋರು ಬರ್ತಾ ಇದ್ದಾರೆ. ಚಪ್ಪಾಳೆಯ ಮೂಲಕ ಸ್ವಾಗತಿಸಿ ಪ್ರೀತಿಯ ರಿಷಬ್ ಶೆಟ್ಟಿ ಅವರನ್ನ. ಹೊಡ್ಸ್ಕೊಂಡಿದ್ದು ನಾವು, ಹೊಡೆಸಿದ್ದವರು. ಸೊ ವಿಕ್ರಮ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. KGF ಚಾಪ್ಟರ್ 2 ಸಿನಿಮಾಗಿ ಕಂಗ್ರ್ಯಾಚುಲೇಷನ್ಸ್ ಉದಯ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ ತಂಡಕ್ಕೆ ನನ್ನ ಧನ್ಯವಾದಗಳು. ನಮಗೆ ನೀಡಿರುವ ಈ ಪ್ರೋತ್ಸಾಹ ನಮ್ಮನ್ನು ಇನ್ನೂ ಹುರಿದುಂಬಿಸ್ತಾ ಇದೆ. ಸರಿ, ಹಿಂದುಗಡೆ ಕೆಲಸ ಮಾಡೋರು, ಸ್ಟೇಜ್ ಮೇಲೆ ಮಾತಾಡೋ ಅಭ್ಯಾಸ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಅತ್ಯುತ್ತಮ ಗಾಯಕಿ
ಐಶ್ವರ್ಯ ರಂಗರಾಜ್, ಏಕ್ಲವ್ಯ. ಕಂಗ್ರ್ಯಾಚುಲೇಷನ್ಸ್ ಐಶ್ವರ್ಯ ಅವರೇ. ಮೀಟ್ ಮಾಡೋಣ, ಡೇಟ್ ಮಾಡೋಣ ಅಂತ ಹೇಳಿ ಎಲ್ಲರ ಮನಸ್ಸನ್ನ ಕದ್ದಿರುವ ಗಾಯಕಿ ಐಶ್ವರ್ಯ ಅವರಿಗೆ ಈ ಬಾರಿಯ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ. ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ ನ ಅತ್ಯುತ್ತಮ ಗಾಯಕಿ ಪ್ರಶಸ್ತಿಯನ್ನ ಪಡೆದಿದ್ದೀರಾ ಐಶ್ವರ್ಯ ಅವರೇ. ಹಾಡು ಕೇಳಲಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ಒಂದೆರಡು ಹಾಡು ಪ್ಲೀಸ್, ಒಂದೆರಡು ಸಾಂಗ್. ಮೊದಲನೇದಾಗಿ ರಮ್ಯಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಇಟ್ಸ್ ಸಚ್ ಅನ್ ಆನರ್ ಟೇಕಿಂಗ್ ದಿಸ್ ಅವಾರ್ಡ್ ಫ್ರಮ್ ಯು. ಹಾಗೆ ಶರಡು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ಸ್ ಅವರಿಗೂ ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿ ಆಗುತ್ತೆ. ಆಮೇಲೆ ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಲಿರಿಕ್ಸ್ ಬರ್ತಿರೋದು ಮೀಟ್ ಮಾಡೋಣ ಹಾಡಿಗೆ ವಿಜಯ್ ಈಶ್ವರ್ ಅವರು, ಹಾಗೆ ಮ್ಯೂಸಿಕ್ ಮಾಡಿರೋದು ಅರ್ಜುನ್ ಜನ್ಯ ಅವರು. ಸೊ ತುಂಬಾ ಧನ್ಯವಾದಗಳು. ಅತ್ಯುತ್ತಮ ಗಾಯಕ ಮೋಹನ್ ಅವರು ವೇದ ಸಿನಿಮಾದಿಂದ. ಕಂಗ್ರ್ಯಾಚುಲೇಷನ್ಸ್. ವೇದ ಸಿನಿಮಾದ ಹಾಡಿಗೆ ಅತ್ಯುತ್ತಮ ಗಾಯಕ ಪ್ರಶಸ್ತಿಯನ್ನ ಮೋಹನ್ ಅವರು ಪಡೆದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಮೋಹನ್ ಅವರೇ. ಈ ಪ್ರಶಸ್ತಿಯನ್ನ ಗಣ್ಯರ ಜೊತೆಗೆ ನಮ್ಮ ಏಷ್ಯಾದ ಸ್ಟ್ರಾಂಗೆಸ್ಟ್ ಮ್ಯಾನ್ ನೀಡ್ತಾ ಇದ್ದಾರೆ ಮನೋಜ್ ಚೋಪ್ರಾ ಅವರು. ಬೆಸ್ಟ್ ಸ್ಕ್ರೀನ್ ಪ್ಲೇ ಅವಾರ್ಡ್ ಗೋಸ್ ಟು ಡಾರ್ಲಿಂಗ್ ಕೃಷ್ಣ ಫಾರ್ ಲವ್ ಮಾಕ್ಟೈಲ್. ಲವ್ ಮಾಕ್ಟೈಲ್ 2 ಸಿನಿಮಾಗೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಡಾರ್ಲಿಂಗ್ ಕೃಷ್ಣ ಅವರಿಗೆ. ಕಂಗ್ರ್ಯಾಚುಲೇಷನ್ಸ್ ಸರ್. ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ 2023ರ ಅತ್ಯುತ್ತಮ ಚಿತ್ರಕಥೆ ಅವಾರ್ಡ್ ಗೋಸ್ ಟು ಲವ್ ಮಾಕ್ಟೈಲ್ 2 ಡಾರ್ಲಿಂಗ್ ಕೃಷ್ಣ ಅವರಿಗೆ. ಕಂಗ್ರ್ಯಾಚುಲೇಷನ್ಸ್ ಡಾರ್ಲಿಂಗ್ ಕೃಷ್ಣ ಅವರೇ. ಬೆಸ್ಟ್ ಕೊರಿಯೋಗ್ರಫಿ, ಅತ್ಯುತ್ತಮ ನೃತ್ಯ ನಿರ್ದೇಶನ ಮೋಹನ್, ಏಕ್ಲವ್ಯ ಮೀಟ್ ಮಾಡೋಣ ಹಾಡಿಗಾಗಿ. ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣಗೆ ಅದ್ಭುತವಾಗಿ ಕೊರಿಯೋಗ್ರಫಿ ಮಾಡಿರುವಂತಹ ಮೋಹನ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಎಲ್ಲ ವೇದಿಕೆಯಲ್ಲೂ ಮಾತಾಡಲ್ಲ ಅಂತ ಹೇಳ್ತಿದ್ದೀರಾ, ಈಗ ಪ್ರಶಸ್ತಿ ಸಿಕ್ಕಿದೆ, ಥ್ಯಾಂಕ್ಸ್ ಅಂತ ಆದ್ರೂ ಹೇಳಬೇಕು ಅಂತ ರಿಕ್ವೆಸ್ಟ್ ನಮಗೆ, ಅಥವಾ 2 ಸ್ಟೆಪ್ ಹಾಕಿದ್ರು ಓಕೆ. ಅತ್ಯುತ್ತಮ ಚಿತ್ರ ಸಾಹಿತಿ ಪ್ರಶಸ್ತಿಯನ್ನ ಪಡೆದಿರೋದು ಲವ್ 360 ಸಿನಿಮಾದ ಜಗವೇ ನೀನು ಗೆಳತಿಯೇ ಹಾಡಿಗೆ ಶಶಾಂಕ್ ಅವರು. ಶಶಾಂಕ್ ಅವರ ಪರವಾಗಿ ಅವರ ಟೀಮ್ ಮೆಂಬರ್ ಬಂದಿದ್ದಾರೆ. ಅಭಿಲಾಷ್, ಕಂಗ್ರ್ಯಾಚುಲೇಷನ್ಸ್ ಟೀಮ್ ಲವ್ 360. ಮಾನ್ಸೂನ್ ರಾಗ ಸಿನಿಮಾದಲ್ಲಿ ಅತ್ಯುತ್ತಮ ಹಿನ್ನೆಲೆ ಸಂಗೀತವನ್ನ ನೀಡಿರುವಂತಹ ಅನೂಪ್ ಸೀಳಿನವರಿಗೆ ಈ ಬಾರಿಯ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ 2023ರ ಅತ್ಯುತ್ತಮ ಹಿನ್ನೆಲೆ ಸಂಗೀತ ಅವಾರ್ಡ್ ಬರ್ತಿದೆ. ದಯವಿಟ್ಟು ಚಪ್ಪಾಳೆ ಬರಲಿ. ಕಂಗ್ರ್ಯಾಚುಲೇಷನ್ಸ್ ಸರ್. ಅತ್ಯುತ್ತಮ ಸಂಗೀತ ಕಾಂತಾರ ಸಿನಿಮಾಕ್ಕಾಗಿ ಅಜ್ನೀಶ್. ಅಜ್ನೀಶ್ ಅವರೇ, ಎಲ್ಲರ ಪರವಾಗಿ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಬೆಸ್ಟ್ ಎಡಿಟಿಂಗ್ ಉಜ್ವಲ್ ಕುಲಕರ್ಣಿ, KGF 2 ನ ಉಜ್ವಲ್ ಕುಲಕರ್ಣಿ ಅವರು ಅನುಪಸ್ಥಿತಿಯಲ್ಲಿ ಇದೀಗ ವೇದಿಕೆಯ ಮೇಲೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಈ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದಕ್ಕಿಂತ ಒಂದು ಅತ್ಯುತ್ತಮ ಸಿನಿಮಾಗಳನ್ನ ನೀಡ್ಕೊಂಡು ಬರ್ತಾ ಇರುವಂತಹ
ಹೊಂಬಾಳೆ ಫಿಲ್ಮ್ಸ್ನ ಫೌಂಡರ್ ಆಗಿರುವಂತಹ ಮಾನ್ಯ ಚೆಲುವೇಗೌಡ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ವಿ ಉಜ್ವಲ್ ಕುಲಕರ್ಣಿ ಅವರ ಅನುಪಸ್ಥಿತಿಯಲ್ಲಿ. Best cinematography goes to Bhuvan Gowda for KGF 2. ಅತ್ಯುತ್ತಮ ಬಾಲನಟ ನಟಿ ಈ ಸಲದ ಪ್ರಶಸ್ತಿ ಪಾತ್ರರಾಗಿರೋರು ಶಾರ್ವರಿ 777 ಚಾಪ್. Big round of applause. ಚಾರ್ಲಿಯ ಶಾರ್ವರಿ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಶಾರ್ವರಿ. ಹೆಂಗ್ ಅನಿಸ್ತಾ ಇದೆ, ಏನ್ ಹೇಳ್ತೀರಾ ಎಲ್ರಿಗೂ? ನಂಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ನಮಸ್ತೆ. ಇದು ನನ್ನ ಫಸ್ಟ್ ಅವಾರ್ಡ್. ನನಗೆ ತುಂಬ ಖುಷಿ ಆಗ್ತಾ ಇದೆ ಅವಾರ್ಡ್ ಸಿಕ್ಕಿದ್ದಕ್ಕೆ. ಅತ್ಯುತ್ತಮ ಪೋಷಕ ನಟಿ ಈ ಅವಾರ್ಡ್ ಸುಧಾರಾಣಿ ಮೇಡಮ್ಗೆ ಸಲ್ಲುತ್ತೆ. ತುರ್ತು ನಿರ್ಗಮನ ಸಿನಿಮಾದ ಅಭಿನಯಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ಅವಾರ್ಡ್ ಅನ್ನು ನಮ್ಮೆಲ್ಲರ ಪ್ರೀತಿಯ ಸುಧಾರಾಣಿ ಮ್ಯಾಮ್ ಅವರಿಗೆ ನಾವು ನೀಡ್ತಾ ಇದ್ದೀವಿ. ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ 2023ರ ಅತ್ಯುತ್ತಮ ಪೋಷಕ ನಟಿ ಅವಾರ್ಡ್ ಗೋಸ್ ಟು ಸುಧಾರಾಣಿ ಮ್ಯಾಮ್. Congratulations. Best supporting actor Suchendra Prasad, Wheelchair Romeo. ಅತ್ಯುತ್ತಮ ಪೋಷಕ ನಟ ಅವಾರ್ಡ್ ಗೋಸ್ ಟು ಸುಚೇಂದ್ರ ಪ್ರಸಾದ್ ಸರ್ ಫಾರ್ ವೀಲ್ಚೇರ್ ರೋಮಿಯೋ ಸಿನಿಮಾಗಾಗಿ. ಕಂಗ್ರ್ಯಾಚುಲೇಷನ್ ಸುಚೇಂದ್ರ ಪ್ರಸಾದ್ ಸರ್. ಈ ಬಾರಿ ಅತ್ಯುತ್ತಮ ನಟಿ ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇದೀಗ ಸಿಗಲಿದೆ. My favorite, my best friend, Sharmila Mandre for Galipata 2. ऋषभ शेट्टी ऋषभ शेट्टी को कांतारा.
ಬೆಸ್ಟ್ ಡೈರೆಕ್ಟರ್ ಕಿರಣ್ ರಾಜ್, 777 ಚಾರ್ಲಿ. ಆಲ್ ದ ಬೆಸ್ಟ್. ಕಿರಣ್ ರಾಜ್ ಅವರಿಗೆ ಈ ಬಾರಿಯ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನ ನೀಡ್ತಾ ಇದ್ದೀವಿ. ಚಪ್ಪಾಳೆ ನಿರಂತರವಾಗಿರಲಿ ದಯವಿಟ್ಟು. ಈ ಬಾರಿಯ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ 4ನೇ ವರ್ಷದ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತ್ಯುತ್ತಮ ಚಿತ್ರ ಮುಂಬರುವ ಎಲ್ಲ ಚಿತ್ರಗಳಿಗೂ ಕೂಡ ಸ್ಫೂರ್ತಿಯಾಗಲಿ ಅನ್ನುವಂತಹ ಆಶಯದೊಂದಿಗೆ ಇದನ್ನ ಹೇಳಬೇಕು. ಎಲ್ಲರೂ ಜೋರಾಗಿ ಹೇಳಿ. ಓಕೆ, ಶೋ. ಹಲೋ ಹಲೋ ಹಲೋ. ಓ, ನೀವು ನೋಡಿಲ್ವಾ? ನೆಕ್ಸ್ಟ್ ಟೈಮ್ ಅವಾರ್ಡ್ ಇಲ್ಲೂ ಸರ್ ಕೋರ್ ಕಮಿಟಿಲಿ ಇದ್ರಿ ಅಂತ ಕೇಳಲ್ಪಟ್ಟೆ. ತುಂಬಾ ಶಾಕ್ ಅಲ್ಲಿ ಇದ್ದಾರೆ. ನಿರೀಕ್ಷೆನೆ ಮಾಡಿರ್ಲಿಲ್ಲ. ಓಕೆ, Yeah, ಆನ್ ದಿ ಕೌಂಟ್ ಆಫ್ 3 Yeah. ನೀವು ಅನೌನ್ಸ್ ಮಾಡಬೇಕು. ಓಕೆ, ರೆಡಿನಾ? 3, 2, 1 and our goes to ಕಾಂತಾರ. ಕಾಂತಾರದ ಇಡೀ ತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರಿಷಬ್ ಶೆಟ್ಟಿ ಸರ್, ಅದೇ ರೀತಿಯಾಗಿ ಹೊಂಬಾಳೆ ಫಿಲ್ಮ್ಸ್ ನ ಚಿಲ್ವೇಗೌಡ ಸರ್ ದಯವಿಟ್ಟು ವೇದಿಕೆಯಲ್ಲಿ ನಮ್ಮನ್ನ ಜಾಯಿನ್ ಆಗಬೇಕು. ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ 2023ರ ಕೊನೆಯ ಆದ್ರೆ ಅತ್ಯಂತ ಮಹತ್ವದ ಅವಾರ್ಡ್ ಈಗಷ್ಟೇ ಪ್ರದಾನ ಮಾಡಲಾಗಿದೆ. ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ಪಡೆದಿರುವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕಾಂತಾರ ಸಿನಿಮಾ ತಂಡಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ